ಹೊಸೂರು ಇವರಿಂದ ಸುಂದರ ಸಾಮಾಜಿಕ ನಾಟಕ ಸತಿ ಸಂಸಾರದ ಜ್ಯೋತಿ ಎಂಬ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹೊಸಳ್ಳಿಯ ಪರಮ ಪೂಜ್ಯರಾದ ಶ್ರೀ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕು ಅಂತೇಳಿ ಸಕಲ ಸದ್ಭಕ್ತರ ಪರವಾಗಿ ಪರಮ ಪೂಜ್ಯರಲ್ಲಿ ಎಲ್ಲ ಕಲಾ ಪ್ರೇಮಿಗಳ ಪರವಾಗಿ ಪರಮ ಪೂಜ್ಯರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಪ್ರಭಯ ದೇಸಾಯಿ ಮಠ್ ಇವರು ಸಹ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಸರ್ವ ಕಲಾ ಪ್ರೇಮಿಗಳ ಪರವಾಗಿ ಅವರನ್ನು ಕೂಡ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂತ ಶ್ರೀ ಸೋಮರೆಡ್ಡಿ ನಡುವೂರ್ ಸಾಕಿನ್ ಹರ್ತಿ ಇವರನ್ನು ಸಹ ಕಲಾ ಪ್ರೇಮಿಗಳ ಪರವಾಗಿ ವೇದಿಕೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿರತಕ್ಕಂತ ಶ್ರೀ ವೇದಮೂರ್ತಿ ಸಿದ್ದಯ್ಯ ಹಿರೇಮಠ್ ಇವರನ್ನು ಸಹ ಹೊಸೂರು ಗ್ರಾಮದ ಸಮಸ್ತ ನಾಗರಿಕರು ಕಲಾ ಪ್ರೇಮಿಗಳ ಪರವಾಗಿ ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತ ಶ್ರೀ ಶರಣಪ್ಪ ವಿ ಸೌಡಿ ಕಮ್ಮ ಸ್ವೀಟ್ಸ್ ಗದಗ್, ಡಾಕ್ಟರ್ ಮಾಂತೇಶ್ ಸಜ್ಜನರ್ ಬೆಳದಡಿ, ಡಾಕ್ಟರ್ ಅರುಣ್ ಕುಮಾರ್ ಸರ್ವಿ ಅಡವಿ ಸೋಮಾಪುರ, ಶ್ರೀ ಕರಬಸಪ್ಪ ಕ್ಯಾಲ್ಕೊಂಡ್, ಶ್ರೀ ಉದಯ್ ಜಗಣ್ಣವರ್, ಶ್ರೀ ಅನಿಲ್ ರಬಜ್ನವರ್, ಶ್ರೀ ಹನುಮಂತ್ ಕರೆಂನವರ್ ಇವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ. ಇವರನ್ನು ಕೂಡ ಹೃದಯಪೂರ್ವಕವಾಗಿ ವೇದಿಕೆಗೆ ಆಗಮಿಸ್ತಾ ಇದ್ದೇನೆ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಊರಿನ ಕಲಾ ಪ್ರೇಮಿಗಳು, ಸಕಲ ಕಲಾ ರಸಿಕರು, ಮುಖ್ಯ ಅತಿಥಿಗಳು ಆದಂತ ಎಲ್ಲರನ್ನು ಅವರಿವರೆನ್ನದೆ ಬಸವಣ್ಣನ ವಾಣಿಯಂತೆ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಎಂಬಂತೆ ಸರ್ವರನ್ನು ಕಲಾ ಪ್ರೇಮಿಗಳ ಹೃದಯಪೂರ್ವಕವಾಗಿ ತಮ್ಮೆಲ್ಲರನ್ನು ವೇದಿಕೆಗೆ ಮುಖ್ಯ ಅತಿಥಿಗಳನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರೊಂದಿಗೆ ಪ್ರಾರಂಭಿಸೋಣ. ಪರಮ ಪೂಜ್ಯರಾದಿಯಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಶ್ರೀ ಸೋಮರೆಡ್ಡಿ ನಡುವೂರ್ ಸಾಕಿನ್ ಹರ್ತಿ ಎಲ್ಲ ಅತಿಥಿ ಮಹೋದಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಚಾಲನೆಯನ್ನ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಭಕ್ತರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಎಂಬ ದಾಸರ ವಾಣಿಯಂತೆ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ, ಬೆಳಕಿನ ಸಂಕೇತದಂತಿರುವ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಪರಮ ಪೂಜ್ಯರಾದಿಯಾಗಿ ಸರ್ವರು ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿದ್ದಕ್ಕೆ ಸರ್ವರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಈಗ ಪರಮ ಪೂಜ್ಯರಿಗೆ ಮಾಲಾರ್ಪಣೆ. ವೇದಮೂರ್ತಿಗಳಾದಂತಹ ಶ್ರೀ ಸಿದ್ದಯ್ಯ ಹಿರೇಮಠ್ ಇವರು ಪರಮ ಪೂಜ್ಯರಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮತ್ತೊಮ್ಮೆ ವೇದಿಕೆಗೆ ಅಭೂತಪೂರ್ವಕವಾಗಿ ಸ್ವಾಗತಿಸಬೇಕು. ಭಕ್ತಾದಿಗಳು ಚಪ್ಪಾಳೆ ತಟ್ಟೋದ್ರ ಮೂಲಕ ಕಾರ್ಯಕ್ರಮವನ್ನು
ಜಗದೀಶ್ವರ ಕಲಬುರಗಿ ಶ್ರೀ ಶರಣ. ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿದಂತ ಉದ್ಘಾಟಕರು, ಜ್ಯೋತಿ ಬೆಳಗಿಸುವವರು ಹಾಗೂ ಅತಿಥಿಗಳು, ವಿಶೇಷ ಆಹ್ವಾನಿತರು, ಮುಖ್ಯ ಅತಿಥಿಗಳನ್ನ ಹೊಸೂರು ಫಕೀರೇಶ್ವರ ನವತರುಣ ನಾಟ್ಯ ಸಂಘದ ಸಂಚಾಲಕರು ಪುಷ್ಪ ನೀಡುವುದರ ಮೂಲಕ ವೇದಿಕೆಗೆ ಅತಿಥಿ ಮಹೋದಯರನ್ನ ಮತ್ತೊಮ್ಮೆ ಆಹ್ವಾನಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಪುಷ್ಪ ನೀಡುವುದರ ಮೂಲಕ ಸಂಘಟಕರು ಎಲ್ಲರನ್ನ ಸ್ವಾಗತಿಸಬೇಕು. ಸ್ನೇಹದ ಸಂಕೇತವಾದ ಪುಷ್ಪವನ್ನ ನೀಡುವುದರ ಮೂಲಕ ವೇದಿಕೆಗೆ ಎಲ್ಲರನ್ನ ಸಂಚಾಲಕರು ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಕರುನಾಡ ತಾಯಿ ಚಿಂತೆ, ಕರುನಾಡ ತಾಯಿ ನಾಟಕದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಪ್ರಭಯ್ಯ ದೇಸಾಯಿ ಮಠ್ ಇವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಈ ಒಂದು ನಾಟಕವನ್ನ ಉದ್ಘಾಟನೆಗೊಳಿಸಬೇಕು. ಶ್ರೀ ಕಂಗಲ್ ಡ್ರಾಮಾಸಿಸ್ ಗೋನ್ಕೊಪ್ಪ ಇವರ ಒಂದು ಜಗಮಗಿಸುವ ದೀಪಾಲಂಕಾರಗಳ ಭವ್ಯ ವೇದಿಕೆ ಮೇಲೆ ಶ್ರೀ ರೇವಣಸಿದ್ದಯ್ಯ ಹಿರೇಮಠ್. ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿದಂತ ಶ್ರೀ ಸೋಮರೆಡ್ಡಿ ನಡುವೂರ್ ಸಾಕಿನ್ ಹರ್ತಿ ಇವರು ಒಂದೆರಡು ಮಾತುಗಳನ್ನ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಫಕೀರೇಶ್ವರ ತರುಣ ನಾಟ್ಯ ಸಂಘ ಹೊಸೂರು ಗ್ರಾಮದ ವತಿಯಿಂದ ನಡೆಯುವಂಥ ಸತೀ ಸಂಸಾರದ ಜ್ಯೋತಿಯ ಕಾರ್ಯಕ್ರಮದಲ್ಲಿ ಪೂಜ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಅಭಿನವ ಶ್ರೀ ಹೊಸಳ್ಳಿ ಪೂಜಿ ಸ್ವಾಮೀಜಿಯವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಹೊಸೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಅತ್ಯಂತ ಸುಂದರವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ನಾಟಕದ ಸಾಕಷ್ಟು ಗ್ರಾಮಗಳಲ್ಲಿ ನಶಿಸಿ ಹೋಗುವಂಥ ಇವತ್ತಿನ ಸಮಯದಲ್ಲಿ ಹೊಸೂರು ಗ್ರಾಮದ ಎಲ್ಲ ಒಂದು ಗ್ರಾಮದ ಹಿರಿಯರ ಒಂದು ಆಶೀರ್ವಾದದಿಂದ ನಡೆಯುವಂಥ ಈ ಒಂದು ನಾಟಕಕ್ಕೆ ಒಂದು ಪ್ರೋತ್ಸಾಹ ನೋಡಿದರೆ ಸಾಕಷ್ಟು ಖುಷಿ ತರುವಂಥ ವಿಷಯ. ಹಾಗಾಗಿ ಈ ಒಂದು ನಾಟಕದಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚಾಗಿ ಸಮಯವನ್ನು ತೆಗೆದುಕೊಂಡು ಅತ್ಯಂತ ಸುಂದರವಾಗಿ ಕಲಿತು ಗ್ರಾಮದ ಜನರಿಗೆ ಅಕ್ಕಪಕ್ಕದ ಗ್ರಾಮದವರು ಬಂದು ಕೂಡ ಈ ಒಂದು ನಾಟಕದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರ್ತಾರೆ. ಆ ಒಂದು ನಾಟಕದಲ್ಲಿ ಎಲ್ಲರೂ ಕೂಡ ಒಂದು ಅತ್ಯಂತ ಅಚ್ಚುಕಟ್ಟಾಗಿ ಅಭ್ಯಾಸವನ್ನು ಮಾಡಿ ಪ್ರದರ್ಶನ ಮಾಡುವಂಥ ಎಲ್ಲ ಒಂದು ಪ್ರದರ್ಶನಕಾರ ನಾಟಕದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅತ್ಯಂತ ಬಹಳಷ್ಟು ಸಂತೋಷದ ವಿಷಯ. ಈ ಒಂದು ಗ್ರಾಮದ ಹಿರಿಯರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ, ಸಮಯ ಅಭಾವದಿಂದ ಜಾಸ್ತಿ ಮಾತನಾಡಲಿಕ್ಕೆ ನಾನು ಹೋಗಲ್ಲ. ಈ ಗ್ರಾಮದ ಹಿರಿಯರಲ್ಲಿ ನಾನು ಏನೋ ಒಂದು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಭಾಳಷ್ಟು ಸುತ್ತಮುತ್ತಲಿನ ಗ್ರಾಮದಿಂದ ಸಾಕಷ್ಟು ಜನ ಬರೋದ್ರಿಂದ ಈ ಒಂದು ಜಾಗದ ಸಮಸ್ಯೆ ಅಡಚಣೆ ಆಗುತ್ತೆ. ಹಾಗಾಗಿ
ಎಲ್ಲ ಗ್ರಾಮದ ಹಿರಿಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಮುಂದಿನ ವರ್ಷದ ನಾಟಕವನ್ನು ಅತ್ಯಂತ ಜಾಸ್ತಿ ಬಯಲಿರುವಂಥ ಜಾಗದಲ್ಲಿ ಆಡಿದರೆ ಇನ್ನೂ ಹೆಚ್ಚಿನ ಜನರು ಸೇರಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸಭೆ ಮತ್ತು ಗ್ರಾಮದ ಜನರಲ್ಲಿ ನಾನು ಹಿರಿಯರಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ನಾಟಕದ ಕಾರ್ಯಕ್ರಮದಲ್ಲಿ ಒಂದು ಜ್ಯೋತಿ ಬೆಳಗಿಸುವಂಥ ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮದ ಹಿರಿಯರಿಗೂ ಹಾಗೂ ಈ ನಾಟಕದ ಎಲ್ಲ ವ್ಯವಸ್ಥಾಪಕರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಅತ್ಯಂತ ಸುಂದರವಾದ ನಾಟಕವನ್ನು ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ವೀಕ್ಷಣೆ ಮಾಡಿ ಸಾಕಷ್ಟು ದಿನಗಳಿಂದ ಕಲಿತಂಥ ಎಲ್ಲ ಒಂದು ನಾಟಕ ಪ್ರದರ್ಶನ ಮಾಡುವಂಥ ಎಲ್ಲರಿಗೂ ಕೂಡ ತಾವು ಪ್ರೋತ್ಸಾಹ ಕೊಡಬೇಕಂತೇಳಿ, ಅದರಲ್ಲೇ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ವಾಸಿಸುವಂಥ ಬನ್ನಿಕೊಪ್ಪ ಡಾಕ್ಟರ್ ಅವರು ಮನೆ ಹರ್ತಿ ಗ್ರಾಮದಲ್ಲಿ ಇರ್ಬೋದು, ಆದರೆ ಅವರ ಮನಸ್ಸು ಆತ್ಮ ಬಹುಶಃ ಹೊಸೂರು ಗ್ರಾಮದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ಹಾಗಾಗಿ ಯಾಕೆ ಈ ಮಾತು ಹೇಳಿದ್ದಂದ್ರೆ, ಬರುವ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಅವರು ಒಂದು ಅತ್ಯಂತ ಸುಂದರವಾದ ಒಂದು ನಾಟಕವನ್ನು ಆಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರೀತಿಯ ಅಭಿಯಾನವನ್ನು ಕೊಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಎರಡು ಮಾತು ಮುಗಿಸ್ತೇನೆ. ಸತತ ಅಭ್ಯಾಸ ಹಾಗೂ ಪರಿಶ್ರಮದ ಫಲವಾಗಿ ಉತ್ತಮವಾದಂತಹ ಕಾರ್ಯ ನೆರವೇರುವುದು ಎಂಬಂತ ತಮ್ಮ ಕಲಾಪ್ರೇಮದ ನುಡಿಯನ್ನ ನುಡಿದಂತ ನಡುವರವರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ಇನ್ನೋರ್ವ ಮುಖ್ಯ ಅತಿಥಿಗಳು ಕಲಾಪ್ರೇಮಿಗಳು ಆದಂತಹ ಶರಣಪ್ಪ ಯಲ್ಲಪ್ಪ ಕೋರಿ ಅವರು ಒಂದೆರಡು ಮಾತನ್ನ ಹೇಳಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಯಾವತ್ತು ಕಣಿವಿ ಗ್ರಾಮದ ಹಾಗೂ ಹೊಸೂರು ಗ್ರಾಮದ ಆರಾಧ್ಯ ದೇವತೆಯಾದಂಥ ಶ್ರೀ ಗ್ರಾಮ ದೇವತೆ ಮನದಲ್ಲಿ ಮೂಡಪಟ್ಟು, ಅದೇ ರೀತಿ ಗ್ರಾಮದ ಆರಾಧ್ಯ ದೇವರಾದಂಥ ಶ್ರೀ ಯಲ್ಲಮ್ಮ ಪ್ರಭುವಿನ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಸಂಜೆಯ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಬೂದೀಶ್ವರ ಮಹಾಸ್ವಾಮಿಗಳು ಹೊಸಳ್ಳಿ ಇವರ ಪಾದಗಳಿಗೂ ನಮಸ್ಕರಿಸುತ್ತಾ, ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಗ್ರಾಮದ ಪರಮ ಪೂಜ್ಯರಿಗೂ ನನ್ನ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾದಂಥ ಉದ್ಘಾಟಕರಿಗೂ ಹಾಗೂ ಜ್ಯೋತಿ ಬೆಳಗಿಸಿದ ನಡೂರವರಿಗೂ ಹಾಗೂ ಉದ್ಘಾಟನೆ ಮಾಡಿದಂಥ ಪ್ರಭಯಜನವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕಾಗಿ ಅವರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾದಂಥ ಕಣಿವಿ ಹೊಸೂರು ಗ್ರಾಮದ ಹಾಗೂ ಇನ್ನಿತರೆ ಗ್ರಾಮದಿಂದ ಆಗಿರುವಂಥ ಎಲ್ಲ ಮುಖ್ಯ ಮಹನೀಯರಿಗೂ ನನ್ನ ಅನಂತ ನಮಸ್ಕಾರವನ್ನು ಅರ್ಪಿಸುತ್ತಾ, ನನಗೆ ಈ ಹೊಸೂರು ಗ್ರಾಮದ ಬಗ್ಗೆ ಮಾತಾಡ್ಬೇಕಂದ್ರೆ, ಈಗ ನಾವು ಭತ್ತನ ಬೆಳಿಬೇಕಾದ್ರೆ ಗಂಗಾವತಿಗೆ ಭತ್ತದ ನಾಡು ಅಂತೀವಿ. ಈಗ ಸಕ್ರೆ ಬೆಳೆದಂಥ ನಾಡಿಗೆ ಮಂಡ್ಯಕ್ಕೆ ನಾವು ಸಕ್ರೆ ನಾಡು ಅಂತ ಕರಿತೀವಿ. ಈ ನಮ್ಮ ಹೊಸೂರು ಗ್ರಾಮ ಹೂವು ಬೆಳೆಯೋದ್ರಲ್ಲಿ ಎತ್ತಿಗೆ ಆದ್ರಿಂದ ಇದಕ್ಕೆ ಹೂವಿನ ನಾಡು ಅನ್ಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಅದೇ ರೀತಿ ಇಲ್ಲಿ ಸೇರಿದಂಥ ಎಲ್ಲ ಜನಸಮೂಹವನ್ನು ನೋಡಿದ್ರೆ ಇನ್ನೊಂದು ಹೆಸರು ಈ ಗ್ರಾಮಕ್ಕೆ ನಾವು ಏನು ಅರ್ಪಿಸ್ಬೇಕು ಅಂದ್ರೆ, ಕಲೆಯಲ್ಲಿ ಸಹ ಇದು ಪ್ರಥಮ ಸ್ಥಾನದಲ್ಲಿರೋದ್ರಿಂದ ಇದು ಕಲೆ ನಾಡಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ನಮ್ಮಲ್ಲಿ ಸಾಕಷ್ಟು ಕಲಾಪ್ರೇಮಿಗಳು ಇದ್ದರೂ ಸಹ ಸುತ್ತಮುತ್ತಲ ಗ್ರಾಮದಲ್ಲಿ ನಾಟಕ ಪ್ರದರ್ಶನ ಮಾಡೋದು ಸಹ ಈಗಿನ ಕಾಲದಲ್ಲಿ ಕಷ್ಟವಾಗಿದೆ. ಆದರೆ ಹೊಸೂರು ಗ್ರಾಮದಲ್ಲಿ ಸತತವಾಗಿ ನಮ್ಮ ತಿಳುವಳಿಕೆಯಿಂದ ಹಿಡಿದು ಇಲ್ಲಿವರೆಗೂ ಸಹ ಒಂದು ವರ್ಷನೂ ತಪ್ಪದೆ ಸತತ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಊರಿದ್ರೆ ಅದನ್ನು ಹೊಸೂರು ಗ್ರಾಮ ಅಂತ ಎಲ್ಲರೂ ಕೈ ಎತ್ತಿ ಹೇಳುವಂಥ ವಿಷಯ ನನ್ನಲ್ಲಿ ಉದ್ಯುಕ್ತವಾಗುತ್ತದೆ. ಈ ಒಂದು ಫಕ್ಕೀರೇಶ್ವರ ನವತರುಣ ನಾಟ್ಯ ಸಂಘ ಹೊಸೂರವರು ಅರ್ಪಿಸುವ ಸುಂದರ ಸಾಮಾಜಿಕ ಪ್ರಕಾಶ್ ಕಟಪಟ್ಟಿಯವರ ವಿರಚಿತ ಸತಿ ಸಂಸಾರದ ಜ್ಯೋತಿ ಎಂಬ ಸುಂದರ ಸಾಮಾಜಿಕ ನಾಟಕದಲ್ಲಿ ಅನೇಕ ಸನ್ನಿವೇಶಗಳು ಬಂದಿರುತ್ತವೆ. ಇದರಲ್ಲಿ ಎರಡು ಮುಖ್ಯವಾದ ಪಾತ್ರಗಳಿವೆ. ಒಂದು ಮುಖ್ಯವಾದ ಪಾತ್ರ ಜಗದೀಶನ ಪಾತ್ರ, ಇನ್ನೊಂದು ಡಾಕ್ಟರ್ ಉದ್ದೇಶ್ ಅವರ ಪಾತ್ರ. ಈ ಒಂದು ಸತಿ ಸಂಸಾರದ ಜ್ಯೋತಿಯೊಳಗೆ ಯಾವ ರೀತಿ ನಮ್ಮ ನಿಜ ಜೀವನದಲ್ಲಿ ಸಂಸಾರವನ್ನು ಸಾಗಿಸಿಕೊಂಡು ಹೋಗಬೇಕು ಆ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಪ್ರಕಾಶ್ ಕಡಪಟ್ಟಿಯವರು ಈ ಒಂದು ನಾಟಕವನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿಯಾಗಿ
ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಸನ್ನಿವೇಶಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಂಡು ಇದರಿಂದ ಏನಾದರೂ ವ್ಯತಿರಿಕ್ತವಾದಂಥ ಸನ್ನಿವೇಶ ಇದರಿಂದ ಅವನನ್ನು ಇಲ್ಲೇ ನಾವು ನಾಟಕ ನೋಡಿ ನಾಟಕದಲ್ಲೇ ಬಿಟ್ಟು ಹೋಗ್ಬೇಕು. ಒಳ್ಳೆಯದನ್ನು ಕಲಿತುಕೊಂಡು ಬೇರೆದನ್ನು ನಾವು ವಿಚಾರ ಮಾಡಿದ್ರೆ ನಿಜ ಜೀವನದಲ್ಲಿ ಸಹ ನಾವು ಸತಿ ಸಂಸಾರದ ಜ್ಯೋತಿ ಬೆಳಗುವ ರೀತಿಯಲ್ಲಿ ಮನೆಯಲ್ಲಿ ನಾವು ಸಂಸಾರವನ್ನು ನಡೆಸಿಕೊಂಡು ಹೋಗ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತಾ, ನನಗೆ ಈ ಗ್ರಾಮ ಅಂದರೆ ಬಹಳದಿಂದ ಪರಿಚಯ. ಯಾವತ್ತೂ ನಾ ಈ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಅರ್ಪಿಸುತ್ತಾ, ಈ ಒಂದು ವೇದಿಕೆ ಮೇಲೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ನಾಟ್ಯ ಸಂಘದ ಎಲ್ಲ ಹಿತೈಷಿಗಳಿಗೂ ಹಾಗೂ ಸಂಘದ ಮ್ಯಾನೇಜರಿಗೂ, ಮಾಲಕರಿಗೂ, ಈ ಸಂಘದ ಒಡೆಯರಿಗೂ, ಸಂಘದ ಹಿತೈಷಿಗಳಿಗೂ ಮತ್ತೊಮ್ಮೆ ನನ್ನ ಅನಂತ ಅನಂತ ವಂದನೆ ಅರ್ಪಿಸಿ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ನಾನು ಯಾರು ಮಾತಾಡುತ್ತೇನೆ. ಜೈ ಹಿಂದ್. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಕಲೆ ಅದು ಎಲ್ಲರಿಗಲ್ಲ ಸರ್ವಜ್ಞ ಎಂಬ ಕಲಾವಿದರನ್ನ ಹಾಡಿ ಹೊಗಳಿದಂತ, ಹೊಸೂರು ಗ್ರಾಮವನ್ನ ಹಾಡಿ ಹೊಗಳಿದಂತ ಶರಣಪ್ಪ ಕೋರಿ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಪ್ರಭಯ್ಯ ದೇಸಾಯಿ ಮಠ್ ಇವರು ತಮ್ಮ ಒಂದೆರಡು ಮಾತುಗಳನ್ನ ಹೇಳಬೇಕು. ಈ ಶುಭ ರಾತ್ರಿಗೆ ಆಗಮಿಸಿದಂಥ ನಮ್ಮ ಹೊಸಳ್ಳಿ ಅಪ್ಪುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಊರಿನ ಜಾತ್ರೆಗೆ ಸತಿ ಸಂಸಾರ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಏರ್ಪಡಿಸಿದ ಈ ವೇದಿಕೆಗೆ ಆಗಮಿಸಿದಂಥ ಎಲ್ಲ ಗುರು ಹಿರಿಯರೇ ಮತ್ತು ಎಲ್ಲ ನಾಟಕವನ್ನು ನೋಡಲಿಕ್ಕೆ ಬಂದಂಥ ಎಲ್ಲ ವೀಕ್ಷಕರೇ, ಎಲ್ಲ ಈ ನಾಟಕವನ್ನು ನಮ್ಮೂರಿನ ನಾಟಕವನ್ನು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮಾಡ್ತೈತಿ. ಎಲ್ಲರೂ ಈ ನಾಟಕ ಬೆಳಗಿನ ಜಾವದೊಳಗೂ ಸರಿಯಾಗಿ ನೋಡಿ, ಸಮಾಧಾನ ನೋಡಿ ಸಹಕರಿಸಿ ನೋಡಿಕೊಂಡು ಹೋಗ್ಬೇಕಂತ ನನ್ನ ಎರಡು ಮಾತು ಮುಗಿಸ್ತೀನಿ. ಈ ಕಮಿಟಿಯವರು ಒಂದೇ ನಿಮಿಷ ಮಾತು ಕೊಟ್ರೆ ನಮಗೆ, ಅದಕ್ಕೆ ಈ ಉದ್ಘಾಟನೆಗೆ ನನ್ನ ಕರೆದಿದ್ದಕ್ಕೆ ಈ ಕಮಿಟಿಗೆ ಧನ್ಯವಾದ ತಿಳಿಸುತ್ತಾ ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಶಾಂತಿಯಿಂದ ನಾಟಕವನ್ನು ವೀಕ್ಷಿಸಿ ಎಲ್ಲರೂ ಹರಸಬೇಕೆಂದು ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ನುಡಿದಂತ ಶ್ರೀ ಪ್ರಭಯ್ಯ ದೇಸಾಯಿ ಮಠ್ ಅವರಿಗೆ ಹೃದಯಪೂರ್ವಕ ವಂದನೆಗಳು. ಇನ್ನೋರ್ವ ಕಲಾಪ್ರೇಮಿಗಳು ಆದಂತ ಶ್ರೀ ಅಜ್ಜಣ್ಣ ಹುಗ್ಗಣ್ಣವರ್ ಒಂದೆರಡು ತಮ್ಮ ಅನಿಸಿಕೆಗಳನ್ನ ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಆಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಭೋಜೇಶ್ವರ ಮಹಾಸ್ವಾಮಿಯವರ ಪಾದ ಕಮಲಗಳಿಗೆ ಪಡಮಟ್ಟು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಉದ್ಘಾಟಕರೇ, ಅತಿಥಿ ಮಹೋದಯರೇ, ಬಹುಶಃ ಇವತ್ತಿನ ದಿವಸ ನಮ್ಮ ಹೊಸೂರು ಗ್ರಾಮದಲ್ಲಿ ಅಲ್ಲಮ ಪ್ರಭುದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಫಕ್ಕೀರೇಶ್ವರ ನವತರುಣ ನಾಟ್ಯ ಸಂಘ ಇವರ ವತಿಯಿಂದ ಸತಿ ಸಂಸಾರದ ಜ್ಯೋತಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಇವತ್ತಿನ ದಿವಸ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಪ್ರದರ್ಶನವನ್ನ ನೀಡಲಿದ್ದಾರೆ. ಬಹುಶಃ ಸತಿ ಸಂಸಾರದ ಜ್ಯೋತಿ ಎಂಬ ನಾಟಕವನ್ನ ಬಹಳಷ್ಟು ಅಚ್ಚುಕಟ್ಟಾದಂತಹ ನಾಟಕವನ್ನ ಅವರು ಆಯ್ಕೆ ಮಾಡಿದ್ದಾರೆ. ಸತಿ ಇವತ್ತಿನ ದಿವಸ ಇಲ್ಲಿ ನೆರೆದಿರ್ತಕ್ಕಂಥ ತಾಯಂದಿರು ಇವತ್ತಿನ ದಿವಸ ಪ್ರತಿಯೊಂದು ಕುಟುಂಬದ ಕಣ್ಣಾಗಿದ್ದಾರೆ. ಅವರು ಸಂಸಾರದ ಜ್ಯೋತಿಯಾಗಿದ್ದಾರೆ. ಆದ್ದರಿಂದ ಹೆಣ್ಣಿನಿಂದಲೇ ಇಹವು, ಹೆಣ್ಣಿನಿಂದಲೇ ಪರವು, ಹೆಣ್ಣಿನಿಂದಲೇ ಸಕಲ ಸಂಪಲವು ಎನ್ನುವ ಹಾಗೆ ಹೆಣ್ಣು ಇವತ್ತಿನ ದಿವಸ ಪ್ರಪಂಚದಲ್ಲಿ ಮುಖ್ಯ ವಾಹಿನಿಯಲ್ಲಿ ಬರಬೇಕು, ಹೆಣ್ಣಿಗೆ ಸಮನಾದ ಸ್ಥಾನವನ್ನು ಸಿಗಬೇಕು ಎಂಬುದರ ಮುಖಾಂತರ ಈ ಒಂದು ಸತಿ ಸಂಸಾರದ ಜ್ಯೋತಿ ಎಂಬ ನಾಟಕವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ಇನ್ನೊಂದು ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ, ಒಳಗೆ ಡಾಕ್ಟರ್ ಕುಂತಾರ, ಡಾಕ್ಟರ್ ದಯವಿಟ್ಟು ಈ ಮಾತು ಕೇಳಿಸ್ಕೋಬೇಕು. ಯಾಕಂತಂದ್ರ ಈ ಒಂದು ಪ್ರತಿ ವರ್ಷ ಈ ಅಲ್ಲಮ ಪ್ರಭುದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ 3 ವರ್ಷಗಳ ಕಾಲ ಹ್ಯಾಟ್ರಿಕ್ ಆಗಿ ಪ್ರತಿ ವರ್ಷ 1 ವರ್ಷನೂ ಬಿಡಲಾರ್ದಂಗ ಇವತ್ತಿನ ದಿವಸ ಹೊಸೂರು ಗ್ರಾಮದಲ್ಲಿ ನಾಟಕ ಆಗೈತೆ ಅಂತಂದ್ರ ಅದು ಡಾಕ್ಟರ್ ಪ್ರಸನ್ನ ಶಿವಶಿಲ್ಪಿ ಅವರಿಂದ ಅಂತ ಹೇಳಿಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಇನ್ನೊಂದು ಅವರಿಗೆ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೇನೆ. ಇಲ್ಲಿ ಮಾರುತೇಶ್ವರ ನವತರುಣ ನಾಟ್ಯ ಸಂಘದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ, ಫಕ್ಕೀರೇಶ್ವರ ನವತರುಣ ನಾಟ್ಯ ಸಂಘದಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. ಮುಂದಿನ ಒಂದು ದಿನಮಾನದಲ್ಲಿ ಶ್ರೀ ಕುಡಲ ಸಂಗಮೇಶ್ವರ ನವತರುಣ ನಾಟ್ಯ ಸಂಘದಲ್ಲಿ ಅಭಿನಯಿಸಿ ಅಲ್ಲಿ ಕೂಡ ಒಂದು ಪ್ರದರ್ಶನವನ್ನು ಕೊಡಬೇಕಂತ ಈ ತಮ್ಮೆಲ್ಲರ ಪರವಾಗಿ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ವೇದಿಕೆಗೆ ಕರೆಸಿ ನನ್ನನ್ನು ಕೂಡ ಆಹ್ವಾನಿಸಿದಂತ ತಮ್ಮೆಲ್ಲರಿಗೂ ವಿನಂತಿಸಿಕೊಂಡು ನನ್ನಿಂದ ಈ ಒಂದು ನಾಟಕಕ್ಕೆ ಒಂದು ಸಹಾಯಧನವನ್ನಾಗಿ 12,000 ರೂಪಾಯಿನ ಕೊಡ್ತಾ ಇದ್ದೇನೆ. ತಮ್ಮೆಲ್ಲರೂ ಕೂಡ ವಂದಿಸಿ ಈ ಒಂದು ಕಂಪನಿಯವರು 12,000 ರೂಪಾಯಿನ ತಗೋಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ನಾಟಕದ ವಾನಕ್ರಾಂತ ಶ್ರೀ ಈರಪ್ಪ ಚನ್ನಬಸಪ್ಪ ಯಳವಟ್ಟಿ ಅವರ ಪರವಾಗಿ ನಮ್ಮ ಪ್ರಕಾಶ್ ಬೊಮ್ಮಣ್ಣವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಕಾಣಿಕೆಯನ್ನ ಸಮರ್ಪಿಸಿದಂತ ಶ್ರೀ ಅಜ್ಜಣ್ಣ ಹುಗ್ಗಣ್ಣವರವರಿಗೆ ಫಕ್ಕೀರೇಶ್ವರ ನವತರುಣ ನಾಟ್ಯ ಸಂಘದ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ಇನ್ನೋರ್ವ
ಮುಖ್ಯ ಅತಿಥಿಗಳಾದಂತಹ YB ಕಲ್ಯಾಣಿ ಅವರು ಸಹ ತಮ್ಮ ಅನಿಸಿಕೆಗಳನ್ನ ಸಮಯದ ಮಿತಿಯಲ್ಲಿ ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ವಾಗಾರ್ಥವ ಸಂಪೃಕ್ತೌ ವಾಗಾರ್ಥ ಪ್ರತಿಪತ್ತಹೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರು. ಪ್ರಪ್ರಥಮವಾಗಿ ನಮ್ಮ ಗ್ರಾಮದ ಆರಾಧ್ಯ ದೇವನಾದಂಥ ಅಲ್ಲಮ ಪ್ರಭುವಿನ ಪಾದಾರವಿಂದಗಳಲ್ಲಿ ಮಸ್ತಕವನ್ನಿರಿಸಿ, ಅದೇ ಪ್ರಕಾರವಾಗಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರು ಪರಂಪರೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರತಕ್ಕಂಥ ಅಭಿನವ ಬೂದಿಸ್ವಾಮಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಈ ಒಂದು ಸಂದರ್ಭವನ್ನು ವೀಕ್ಷಣೆ ಮಾಡಿದಾಗ ಈಗ ಭಾಳ ಮಾತಾಡೋದಿಲ್ಲ, ಯಾಕಂದ್ರೆ ನನಗೆ ಗೊತ್ತೈತಿದ್ರದ್ದು ಏನು ಅನ್ನೋದು. ಒಂದು ಮಾತು ನೆನಪಿ ಬರುತ್ತೆ ನನಗೆ. ನಮ್ಮದು ಬಡಹಳ್ಳಿ ಒಳಗೆ ಈಗಿನ ಕಾಲದಲ್ಲಿ ನಾಟಕ ಇವೆಲ್ಲ ಏನದವಪ್ಪ ಅಂತಂದ್ರೆ ಭಾಳ ಕಮ್ಮಿ ಆಗ್ತಾದವು. ಆದರೂ ಒಂದು ಗುರು ಹಿರಿಯರ ಆಶೀರ್ವಾದದಿಂದ, ಒಂದು ತರುಣರ ಆಶೀರ್ವಾದದಿಂದ, ಒಂದು ತಾಯಂದಿರ ಆಶೀರ್ವಾದದಿಂದ ನಮ್ಮ ಗ್ರಾಮದಲ್ಲಿ ನಿರಂತರ ವರ್ಷಕ್ಕೊಂದು ನಾಟಕ ಪ್ರದರ್ಶನ ಆಗ್ತೈತಿ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತಂದ್ರೆ ನನ್ನ ಅನಿಸಿಕೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಾ ತಿಳ್ಕೊಂಡಿದ್ದು ಅಂದ್ರೆ ಮುಖ್ಯವಾಗಿ ಸಂಸ್ಕೃತ ಶ್ಲೋಕದಲ್ಲಿ ಒಂದು ಕಾರಣ ಹೇಳ್ತಾರ. ಏನಪ್ಪ ಅದು ಅಂತಂದ್ರೆ ಕ್ಷಣಶಃ ಕಣಸಚ್ಚೈವ ವಿದ್ಯಾಂ ಅರ್ಥಂ ಚ ಸಾಧಯೇತ್ ಕ್ಷಣತ್ಯಾಗೋ ಕುತೋ ವಿದ್ಯಾ ಕಣತ್ಯಾಗೋ ಕುತೋ ಧನಂ ಅಂತ. ಅಂದ್ರೆ ಒಂದು ಹಣವನ್ನು ಗಳಿಸ್ಬೇಕಾದ್ರೆ ಒಂದು ಕಣವನ್ನು ಕೂಡ ಅದನ್ನ ಹಾಳು ಮಾಡಲಾರದೆ ಕಣನು ಕೂಡ ಕೂಡಿಟ್ಟಾಗ ಅದು ಧನ ಸಂಪಾದನೆ ಆಗುತ್ತೆ. ಅದೇ ರೀತಿಯಾಗಿ ವಿದ್ಯಾ ಸಂಪಾದನೆ ಆಗಬೇಕಾದ್ರೆ ಒಂದು ಕ್ಷಣನೂ ಗಣನೆಗೆ ತೆಗೆದುಕೊಂಡು ವಿದ್ಯಾರ್ಜನೆ ಮಾಡಿದಾಗ ವಿದ್ಯಾ ಸಂಪಾದನೆ ಆಗುತ್ತೆ. ಹಾಗಾಗಿ ಇದಕ್ಕೆಲ್ಲ ಗುರುವಿನ ಆಶೀರ್ವಾದನೂ ಇರಬೇಕು. ಈ ಮೂರು ಮುಖ್ಯ ಕಾರಣಗಳು ಅದಾವು. ಆ ಒಂದು ಕಣವನ್ನು ನಮ್ಮ ಗ್ರಾಮದ ಗುರು ಹಿರಿಯರು, ತಾಯಂದಿರು, ನನ್ನ ಸಹೋದರ ಸಹೋದರಿಯರು ಇಂಥ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಸಣ್ಣ ಕಾರ್ಯಕ್ರಮ ಅಲ್ಲ, ಒಂದು ನಾಟಕ ಇವತ್ತು ಆಗ್ಬೇಕಂದ್ರೆ ಎಲ್ಲ ನಿಮಗೆ ಗೊತ್ತೈತಿ, 1.5 ಲಕ್ಷ ರೂಪಾಯಿ ಬಜೆಟ್ ಐತಿ. ಅಂತ 1.5 ಲಕ್ಷ ರೂಪಾಯಿ ಬಜೆಟ್ ಅನ್ನು ನನ್ನ ಸಣ್ಣ ಗ್ರಾಮದಲ್ಲಿ ಎಲ್ಲ ಗುರು ಹಿರಿಯರು, ತಾಯಂದಿರು, ಅಣ್ಣ ತಮ್ಮಂದರು, ಸಹೋದರ ಸಹೋದರಿಯರು ಆ ಕಣವನ್ನು ಕೂಡಿಟ್ಟಂತ ಧನವನ್ನು ನಮ್ಮ ನಾಟಕ ಕಂಪನಿಯವರಿಗೆ ತ್ಯಾಗ ಮಾಡ್ತಿರಲ್ಲ, ಅದು ಒಂದೇ ಕಾರಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ. ಇನ್ನು ಎರಡನೇ ಕಾರಣ ಏನಪ್ಪಾ ಅಂತಂದ್ರ ನಮ್ಮ ಯುವಕರು ಆ ಕೊಟ್ಟಂತ ಗ್ರಾಮಸ್ಥರು ಕೊಟ್ಟಂತ ಒಂದು ಹಣದ ನಿಧಿಯನ್ನು ಸದುದ್ದೇಶಕ್ಕಾಗಿ ಅಂದ್ರ ಕ್ಷಣ ನಾ ಏನ್ ಹೇಳಿದ್ಯಾ, ಕ್ಷಣತ್ಯಾಗೋ ಕುತೋ ವಿದ್ಯಾ ಅಂತ ಹೇಳಿದ್ಯಾ. ಅಂದ್ರೆ ಕ್ಷಣನೂ ಕೂಡ ಓದ್ಯಾಗ ವಿದ್ಯಾ ಸಂಪಾದನೆ ಆಗುತ್ತೆ. ಅವರು ಕೂಡ ಕ್ಷಣನೇ ಗಣನೆಗೆ ತೆಗೆದುಕೊಂಡು ಇಂತಹ ನಾಟಕವನ್ನ ನಾವು ಚೆನ್ನಾಗಿ ಪ್ರದರ್ಶನ ಮಾಡಬೇಕು, ನಮ್ಮ ಗ್ರಾಮಕ್ಕೆ ಇನ್ನೂ ಒಳ್ಳೆಯ ಹೆಸರನ್ನು ತರಬೇಕು ಅಂತೇಳಿ ಅದರ ಸದುದ್ದೇಶಕ್ಕಾಗಿ ಬಳಸುವಂತ ಯುವಕರಲ್ಲ, ಅದು ಎರಡನೇ ಕಾರಣ ಅಂತ ಹೇಳ್ಬೋದು. ಇನ್ನು ಮೂರನೇ ಕಾರಣ ಏನಪ್ಪಾ ಅಂತಂದ್ರ ಅದು ಎಲ್ಲದಕ್ಕೂ ಗುರುವಿನ ಆಶೀರ್ವಾದ ಇರಬೇಕು. ಆ ರೀತಿಯಾಗಿ ನಮ್ಮ ಗ್ರಾಮದ ಆರಾಧ್ಯ ದೇವನಾದಂತ ಅಲ್ಲಮ ಪ್ರಭುವಿನ ಆಶೀರ್ವಾದ, ಆರಾಧ್ಯ ದೇವತೆಯಾದಂತ ನಮ್ಮ ದ್ಯಾಮಮ್ಮ ತಾಯಿ ಆಶೀರ್ವಾದ, ಹಾಗೂ ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಭಿನವ ಹೊಸಳ್ಳಿ ಬೂದಿಸ್ವಾಮಿಗಳವರ ಆಶೀರ್ವಾದ ಇದ್ದೇ ಇರುತ್ತಾ. ಇದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ನಿರಂತರ ವರ್ಷಕ್ಕೊಮ್ಮೆ ಈ ರೀತಿಯಾದ ಕಾರ್ಯಕ್ರಮಗಳು ಜನ್ಮ ಪರ್ಯಂತ ನಡೆಯಲಿ ಅಂತ ಬೇಡಿಕೊಳ್ಳುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಬ್ಬನಿಂದ ಏನು ಆಗದು, ಒಬ್ಬನಿಂದ ಎಲ್ಲ ಸಾಗದು ಎಂಬ ಕವಿವಾಣಿಯಂತೆ ಸರ್ವರ ಪ್ರಯತ್ನದ ಫಲವಾಗಿ ಈ ಒಂದು ನಾಟಕ ಮೂಡಿ ಬಂದಿದೆ ಎಂಬಂತ ನುಡಿಗಳನ್ನು ನುಡಿದಂಥ YB ಕಲ್ಯಾಣಿ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ಪರವಾಗಿ ಅಧ್ಯಕ್ಷೀಯ ಭಾಷಣ ಶ್ರೀ ಶಿವಯ್ಯ ಮನಿಗೇನಿ ಇವರಿಂದ. ಗ್ರಾಮದ ಆದಿಶಕ್ತಿ ಜಗನ್ಮಾತೆ ಗ್ರಾಮ ದೇವತೆಯನ್ನು ನನ್ನ ಮನದಲ್ಲಿ ಇರಿಸಿಕೊಂಡು ಈಗ ಯಾರ ಹೆಸರು ಹೇಳೋದು ಬೇಡ, ಎಲ್ಲರ ಹೆಸರು ಮಾತಾಡ್ರ ನಾಟಕಂತ ಹೇಳ್ಬಿಟ್ಟಿದ್ರು ಮಕ್ಕಳಿಗೆ. ನಾನೀಗ ಅಪ್ಪರ ಹೊಸಳ್ಳಿ ಬೂದಿಸ್ವಾಮಿ ಅಪ್ಪರ ಪಾದಕ್ಕೆ ನಮಸ್ಕಾರ ಮಾಡಿ ಮುಂದೆ ಹೇಳೋದ ಬೇಡ ಎಲ್ಲ ಅಪ್ಪರ ಬೂದಿಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡಿ ಹೊಸೂರು ಗ್ರಾಮದ ಹಿರಿಯರೆಲ್ಲ ನಾಟಕಕ್ಕೆ ಆಜುಬಾಜು ಬಂದಂಥ ಹಿರಿಯರು ಶಾಂತಿಯಿಂದ ನಡ್ಕೊಂಡು ಅಷ್ಟೇ ಸಂತೋಷ ನಮ್ಗೆ. ಎಲ್ಲರೂ ಶಾಂತಿಯಿಂದ ಬಂದುಕೊಂಡು ಈ ಶುದ್ಧರ ಸಮಾಜಕ್ಕೆ ನಾಟಕವನ್ನು ಸತಿ ಸಂಸಾರ ಜ್ಯೋತಿ ಆ ಡಾಕ್ಟರ್ ಬನ್ನಿಗೊಪ್ಪಿನವರಿಗೆ ನಮ್ಮಲ್ಲಿ ನಾಟಕ ಕಾಯಮಿರುತ್ತೆ, ಅವರು ಜೀವಂತಿರ್ತು ನಮ್ಮಲ್ಲಿ ನಾಟಕ ಅಂತ ಹೇಳಿ ನನ್ನ ಮೇಲೆ ಮುದ್ರಿ ಜೈ ಜೈ ಕನ್ನಡ ಮಾತೆ.
ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ಶಿವಯ್ಯ ಮನಿಗೇನಿಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಕರಿಯ ನಿತ್ತೊಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತೊಡೆ ಒಲ್ಲೆ, ನಿಮ್ಮ ಶರಣರ ಸುಳ್ ನುಡಿಯ ಒಂದರೆಗಳಿಗೆ ಇತ್ತಡೆ ನಿಮ್ಮ ನೆತ್ತ ಕಾಣ ರಾಮನಾಥ ಎಂಬಂತೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯರಿಂದ ಆಶೀರ್ವಚನ. ಈ ಕನ್ನಡ ಶಾಲೆ ಮಾಸ್ತರು ಒಂದು 50 ಮಕ್ಕಳು ಕರ್ಕೊಂಡು ಜೋಗ ತೋರ್ಸಕ್ಕೆ ಹೋದಂತೆ. 6ಕ್ಕೆ ಬರ್ರಿ ಅಂದ್ರೆ ಮಕ್ಕಳು 4ಕ್ಕೆ ಬಂದು ಕುಂತಿದ್ದು. 8 ಆತು, ಹೋಗು ಗಾಡಿ ಬರಲಿಲ್ಲ. 9ಕ್ಕೆ ಬಂತು. ಕನ್ನಡ ಶಾಲೆ ಮಾಸ್ತರ್ ಮಕ್ಕಳು ಹತ್ತಿಸ್ಕೊಂಡ ಜೋಗಕ್ಕೆ ಹೋಗ್ಬೇಕಾದ್ರೆ 1 ಗಂಟೆ ಆಯ್ತು. ಮಧ್ಯದಾಗ ಹುಡುಗರು ಅಂದರು, ಹೊಟ್ಟೆ ಹಸ್ತದ್ರಿ ಅಂದರು. ಜೋಗ ನೋಡಿದ ಮೇಲೇ ನಾಷ್ಟ ಅಂದ. ಜೋಗ ತೋರಿಸಿದ. ಆಗ ಊಟಕ್ಕೆ ಬಿಡ್ಬೇಕಿಲ್ಲ, ಒಂದು ಇಟ್ಟೇನು ತಿನ್ನಕ್ಕೆ ಬಿಡ್ಬೇಕಿಲ್ಲ ಅವ್ರನ್ನ. ಹೊಟ್ಟೆ ಹಸ್ತಿತ್ತು. ಸಪ್ಪು ಮೋರೆ ಹಾಕೊಂಡು ಜೋಗ ನೋಡಿದ್ದು. ಜೋಗದ ಗುಡ್ಡದ ಮೇಲೆ ನಿಂತ ಮೇಲೆ ಆಗು ಊಟಕ್ಕೆ ತಿಂಡಿಗೆ ಬಿಡ್ಲಿಲ್ಲವ. ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿಬಿಡ್ರಿ, ನಾಷ್ಟಕ್ಕೆ ಬಿಡ್ತೀನಿ ಅಂದ. ಮಕ್ಕಳಿಗೆ ಮತ್ತೆ ಸಿಟ್ಟು ಭಾಳ ಬಂದಿತ್ತು, ಹೊಟ್ಟೆ ಹಸದು. ಮಕ್ಕಳಂದು ಈ ಕೇಳು ಮರ ಏನು ಕೇಳ್ತಿ ಕೇಳು ಅಂದ್ರು. ಇಷ್ಟೆಲ್ಲ ಜೋಗ ತೋರಿಸಿನಲ್ಲಿ ನಿಮ್ಗೆ ಏನು ಅನ್ಸಾಕತ್ತೈತಿ ಈ ಜೋಗ ನೋಡಿ ಅಂದ. ಒಬ್ಬ ಎದ್ದಿಂತ ಗುಡಾಳ ತಿಮ್ಮ, ಸರ್ ಇದನ್ನೆಲ್ಲ ನೋಡಿ ನಮ್ಗೆ ಏನು ಅನ್ಸಾಕತ್ತೈತಿ ಅಂದ್ರೆ ನಿಮ್ಮನ್ನ ಜೋಗದ ಗುಡ್ಡದ ಮ್ಯಾಗಿಂದ ಕೆಳಗೆ ಒಗಿಬೇಕು ಅನ್ಸಾಕತ್ತೈತಿ ಅಂತ. ನಿಮಗೇನು ಅನ್ಸಾಕತ್ತೈತಿ ಈಗ ನೀವು ಹೇಳ್ಬೇಕು. ಅನಿಸಿದ್ರ ಹೇಳಿದ್ರ ನಾ ಎಷ್ಟೊತ್ತು ಮಾತಾಡ್ಬೇಕಂತ ನಾನು ನಿರ್ಧಾರ ಮಾಡ್ತೇನೆ. ಹಂಗೇನಿಲ್ಲ, ಭಾಳ ಕಗ್ಗಾಲಾಗಿರಿ ಅಂತ ನಮ್ಮ ಹಿರಿಯರು ಹೇಳ್ಯಾರಿಲ್ಲ ನನಗೆ. ಆಗಲೇ 11 ಆಗೈತೇನ, 11ರ ಮೇಲೆ ಆಗ್ಯದನ. ಬೆಳಗ್ಗೆವರೆಗೂ ನಾಟಕ ನಡೀತದೆ. 2 ಮಾತು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. 2 ಮಾತು ಹೇಳ್ತೀನಿ. ಜಗವೊಂದು ನಾಟಕ ರಂಗ, ಇದಕ್ಕಿಲ್ಲ ಯಾರ ಹಂಗ. ಜಗವೊಂದು ನಾಟಕ ರಂಗ, ಇದಕ್ಕಿಲ್ಲ ಯಾರ ಹಂಗ. ಸತ್ಯಾಸತ್ಯದ ತುಂಗ, ಕರುಣಾಳು ಕೂಡಲ ಸಂಘ. ನೀವು ಪ್ರತಿ ವರ್ಷ ಅಲ್ಲಮ್ಮ ಪ್ರಭುವಿನ ಜಾತ್ರೆಗೆ ನಾಟಕ ಆಡ್ತೀರಿ, ಆಡಿದ್ದನ್ನು ನೋಡಿ ಖುಷಿ ಪಡ್ತೀರಿ. ಆದ್ರೆ ಭಗವಂತ ಹೇಳ್ತಾನೆ, ನಿತ್ಯ ಜೀವನದ ಕ್ಷಣ ಕ್ಷಣದಲ್ಲಿಯೂ ನೀವು ನಾಟಕ ಮಾಡ್ತೀಯ ಅಂತ. ಜಗವೊಂದು ನಾಟಕ ರಂಗ. ನಮ್ಮ ಬದುಕು ಅಂತಕ್ಕಂಥದ್ದೇ ಒಂದು ನಾಟಕ. ಒಂದಿಷ್ಟು ದಿವಸ ಅಪ್ಪ ಆಗಿರ್ತೀವಿ, ಒಂದಿಷ್ಟು ದಿವಸ ಮಾವಾಗಿರ್ತೀವಿ, ಒಂದಿಷ್ಟು ದಿವಸ ಕಾಕ ಆಗಿರ್ತೀವಿ, ಒಂದಿಷ್ಟು ದಿವಸ ಅಜ್ಜ ಆಗಿರ್ತೀವಿ. ಅಪ್ಪ ಅದವ ಅಜ್ಜಾಗೆ ಆಗ್ತಾನಿಲ್ಲ. ಸೊಸಿ ಇದ್ದವಳು ಮುಂದೊಂದಿನ ಅತ್ತೆ ಆಗ್ತಾಳೆ. ಮಕ್ಕಳಿದ್ದವರು ಮೊಮ್ಮಕ್ಕಳಿಗೆ ಆಗ್ತಾರೆ. ಒಂದಿಷ್ಟು ದಿವಸ ತಂದೆಯಾಗಿ ನಾಟಕ ಮಾಡಿರ್ತಿ, ಒಂದಿಷ್ಟು ದಿವಸ ಅಜ್ಜನಾಗಿ ನಾಟಕ ಮಾಡಿರ್ತಿ, ಒಂದಿಷ್ಟು ದಿವಸ ಅತ್ತೆಯಾಗಿ ನಾಟಕ ಮಾಡ್ತಿ, ಸೊಸೆಯಾಗಿ ನಾಟಕ ಮಾಡ್ತಿ. ಅತ್ತೆಯರಾಗ್ಲಿ, ಸೊಸೆಯರಾಗ್ಲಿ, ಅಪ್ಪರಾಗ್ಲಿ, ಅವ್ವರಾಗ್ಲಿ, ನೀ ಏನು ನಾಟಕ ಮಾಡ್ತೀಯಲ್ಲ, ಈ ನಾಟಕದ ಪಾತ್ರಧಾರಿ ಮಾತ್ರ ನೀನು. ಸೂತ್ರಧಾರಿ ಮೇಲಿರ್ತಕ್ಕಂಥ ಭಗವಂತ. ಸೂತ್ರಧಾರಿ ಯಾರು? ಮೇಲಿರ್ತಕ್ಕಂಥ ಭಗವಂತ. ಈ ಭೂಮಿ ಬಣ್ಣದ ಬುಗರಿಕನೋ ಚಾಟಿ ಶಿವಕನೋ ಅಂತಿನ ಹಾಡ್ಬರಲ್ಲ ಒಂದು. ನಾವೆಲ್ಲ ಬಣ್ಣದ ಬುಗ್ಗರಿ ಇದ್ದ ಹಾಗೆ ನಮ್ಮನ್ನ ಆಡ್ಸವನು, ಕಾಡ್ಸವನು, ಬೆಳೆಸವನು, ಏಳ್ಸವನು, ನಗವನು, ನಗಸವನು ಎಲ್ಲ ಮಾಡೋನು ಯಾರು ಅಂದ್ರೆ ಮೇಲಿರ್ತಕ್ಕಂಥ ಭಗವಂತ ಮಾಡ್ತಾನ. ಬಂಧುಗಳೇ, ಇಷ್ಟು ತಿಳ್ಕೊಳ್ರಿ ಸಾಕು. ದೇವರು ನಿಮ್ಗೆ ಯಾವುದು ಮಾಡಾಕ ಬೇಡಂದಿಲ್ಲ. ಎಲ್ಲ ಮಾಡು. ಮನಿ ಕಟ್ಟು, ಹೊಲ ಹಿಡಿ, ಪ್ರೀತಿ ಮಾಡು, ಹೆಂಡತಿ ಪ್ರೀತಿಸು, ಮಕ್ಕಳನ್ನು ಪ್ರೀತಿಸು, ರೊಕ್ಕ ರೂಪಾಯಿ ಗಳಿಸು, ಆಸ್ತಿ ಸಂಪರ್ಕನ ಮಾಡು. ಯಾವುದಕ್ಕೂ ದೇವರು ಬೇಡ ಅಂದಿಲ್ಲ. ಆದ್ರೆ ಎಲ್ಲದರ ಮಾಡುವುದರ ಜೊತೆಗೆ ಮೇಲೊಬ್ಬವ ಭಗವಂತ ಸೂತ್ರಧಾರಿ ಅದಾನಂತ ಅವನ ಸ್ಮರಣೆಯಲ್ಲಿ ಇದ್ದಿ ಅಂದ್ರೆ ನಿನ್ನ ಈ ಬದುಕಿನ ನಾಟಕ ಯಶಸ್ಸಾಗ್ತದ. ಅವನ ಮರತಿ ಅಂದ್ರೆ ನೀನು ಗಡ್ರನ್ಯಾಗ ಬೀಳ್ತಿ. ಇಷ್ಟ ಇದು ನಾಟಕದ್ದು. ಇಲ್ಲೇನು ಆಡ್ಯಾರ? ಸತಿ ಸಂಸಾರದ ಜ್ಯೋತಿ ಅಂತ ನಾಟಕ ಆಡಿ. ಸಂಸಾರದ ವಿಷಯ ಇರ್ತದ ಅಲ್ಲ. ಸಂಸಾರ ಅಂದ್ರೆ ಒಂದು ಗಂಡು ಇರ್ತದ, ಒಂದು ಹೆಂಡತಿ ಇರ್ತದ, 4 ಮಕ್ಕಳು 2 ಮಕ್ಕಳು ಇರ್ತಾವ. ಇದು ನಮ್ಮ ಸಂಸಾರದ ಬಹಳ ಅದ್ಭುತ. ಇದು ನಮ್ಮ ಅವುಗಳಿಗೆ ಅವರೇ ಸಂಸಾರ ನಡೆಸ್ಕೊಂಡು ಹೋಗೋರಲ್ಲ, ಅವರೇ ಮನೆ ತುಗಿಸ್ಕೊಂಡು ಹೋಗೋರಲ್ಲ,
ಅವ್ರಿಗೇನಂದ್ರೆ ನಮ್ಮವುಗಳಿಗೆ ಧರ್ಮ ಪತ್ನಿಯರು ಅಂತ ಕರೆದ್ರು. ಹೌದಿಲ್ಲ? ನಿಮ್ಗೆ ಯಾರು ಧರ್ಮ ಪತಿಗಳು ಅಂತ ಕರೆದ್ರನ? ಅವ್ರಿಗೆ ಧರ್ಮ ಪತ್ನಿಯರು ಅಂತ ಕರೆದ್ರು. ಯಾಕೆ ಕರೆದ್ರು? ಎಲ್ಲರಿಗೂ ಧರ್ಮ ಪತ್ನಿಯರು ಅನ್ನಂಗಿಲ್ಲ. ನೀ ಏನಾರ ಸುಡುಗಾಡು ಮಾಡು, ನನಗೆ 4 ತೊಲಿ ಬಂಗಾರ ತಂದು ಕೊಡು ಅನ್ನೋರಿಗೆ ಧರ್ಮ ಪತ್ನಿ ಅನ್ನಂಗಿಲ್ಲ. ಯಾರನ್ನ ಧರ್ಮ ಪತ್ನಿ ಅಂತ ಕರೀತಾರಂದ್ರ, ಸತ್ಸಿ ಸಂಸಾರದ ಜ್ಯೋತಿ ಅನ್ನುವ ನಾಟಕದ ಅರ್ಥ ಒಂದೇ ಮಾತಿನಲ್ಲಿ ಹೇಳ್ತೀನಿ ನಿಮಗೆ. ಯಾರು ಸತಿ, ಯಾರು ಧರ್ಮ ಪತ್ನಿ, ಯಾರು ಮನೆಯನ್ನ ಧರ್ಮದಿಂದ ನೆನೆಸ್ಕೊಂಡು ಹೋಗ್ತಾಳಂದ್ರ ಯಾರಿಗೆ ಧರ್ಮ ಪತ್ನಿ ಅಂತ ಕರೀತಾರ? ತಾನೂ ಧರ್ಮದ ಮಾರ್ಗದಲ್ಲಿ ನಡೆದು ಗಂಡನನ್ನು ಧರ್ಮದ ಮಾರ್ಗಕ್ಕೆ ಕರ್ಕೊಂಡು ಹೋಗೋರಿಗೆ ಧರ್ಮ ಪತ್ನಿ ಅಂತ ಕರೆದ್ರು ಹೊರತು ಮತ್ತೆ ಇನ್ಯಾರಿಗೂ ಕರೆಯಂಗಿಲ್ಲ. ನೀ ಏನಾರ ಮಾಡು, ನನಗೆ ಅದನ್ನ ತಂದು ಕೊಡು, ಇದನ್ನ ತಂದು ಕೊಡು ಅನ್ನೋರಿಗೆ ಧರ್ಮ ಪತ್ನಿ ಅನ್ನಂಗಿಲ್ಲ. ಅದೇ ಈ ಸಂಸಾರದ ಜ್ಯೋತಿಯ ಗುಟ್ಟು ಅಂತಕ್ಕಂಥದ್ದು. ನೋಡಿ, ನಾಟಕ ಆಡೋದು ಇವತ್ತಿನ ದಿನಮಾನದಲ್ಲಿ ಬಹಳ ಕಷ್ಟದ ಕೆಲಸ. ಯಾರೋ ಒಬ್ರು ಹಿರಿಯರು ಹೇಳಿದ್ರು 1.5 ಲಕ್ಷ 2 ಲಕ್ಷ ಖರ್ಚು ಬರ್ತದಂತೇಳಿ. ರೊಕ್ಕ ಕೊಟ್ಟರು ನಾಟಕ ಆಡೋ ಹುಡುಗರು ಸಿಗಂಗಿಲ್ಲ ಇವತ್ತು. ಈ ಹಳ್ಳಿಗಳಲ್ಲಿ ಒಂದು ಗ್ರಾಮೀಣ ಹಬ್ಬ ಆಗಿ ಉಳ್ಕೊಂಡದ ಇದು ಫಕೀರೇಶ್ವರ ನವತಾರಣ್ಯ ನಾಟಕ ಸಂಘದವ್ರು ಏನ್ ಮಾಡ್ತಾ ಇದ್ದಾರೆ, ನೀವು ಬದುಕನ್ನ ಈ ವೇದಿಕೆ ಮೇಲೆ ತೋರಿಸ್ತಾರ. ಈಗ ಮನುಷ್ಯನನ್ನ, ಸಣ್ಣ ಮನುಷ್ಯನನ್ನ ದೊಡ್ಡವನನ್ನಾಗಿ ತೋರಿಸೋದು ಚಲನಚಿತ್ರ, ಮನುಷ್ಯನನ್ನ ಸಣ್ಣವನಾಗಿ ತೋರಿಸೋದು ಧಾರಾವಾಹಿ. ಆದ್ರ ಮನುಷ್ಯನನ್ನಾಗಿ ತೋರಿಸೋದು ಈ ಕಲಾವಿದ ಭೂಮಿ ನಾಟಕ ರಂಗ ಅಂತಕ್ಕಂಥದ್ದು. ಅಂತಹ ನಾಟಕವನ್ನು ಅವರು ಆಡ್ತಾ ಇದ್ದಾರೆ. ಬಹಳ ಸಂತೋಷ. ಇದರ ಉದ್ಘಾಟನೆಯನ್ನ ಇವತ್ತು ಮಾಡಲಾಗಿದೆ. ತಾವೆಲ್ಲರೂ ಆನಂದದಿಂದ ಈ ನಾಟಕ ನೋಡ್ರಿ. ಇದು ಬುದೀಶನ ಅಲ್ಲಮ್ಮನ ಆಶೀರ್ವಾದದಿಂದ ನಿರ್ವಿಘ್ನವಾಗಿ ಈ ನಾಟಕ ಯಶಸ್ವಿಗೊಳ್ಳಿ ಅಂತಕ್ಕಂಥ ಆರೈಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ, ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ, ಯಾರನ್ನು ನಾನು ನೆನೆಸ್ಲಿಲ್ಲ, ಯಾರು ತಪ್ಪು ತಿಳಿಬೇಡ್ರಿ. ಊರಿನ ಎಲ್ಲ ಹಿರೇಮಠದ ಸ್ವಾಮಿಗಳಾಗ್ಬೋದು, ನಮ್ಮ ಸೋಮನಗೌಡರಾಗಿರ್ಬೋದು, ನಮ್ಮ ಉದ್ಘಾಟಕರಾಗಿರ್ಬೋದು, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕಲಾವಿದರು ಈ ನಾಟಕವನ್ನು ಯಶಸ್ವಿಯಾಗಿ ಆಗಲಿ, ಅಜ್ಜನ ಆಶೀರ್ವಾದ ಅವರಿಗಿರಲಿ ಅಂತ ಹಾರೈಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. ಆಶೀರ್ವಚನವನ್ನ ನೀಡಿದಂತ ಪರಮ ಪೂಜ್ಯರಿಗೆ ವೇದಿಕೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ಈಗ ಸುರೇಶ್ ಗೌಡ್ರ ಬಶೆಟ್ಟಿ ಇವರಿಂದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆ. ಪ್ರಭು ಸ್ವಾಮಿಯ
ಎಂದು ಗದಗಿನ ಪುಟ್ಟರಾಜನ ಆಶೀರ್ವಾದ ನಮಗಿರಲೆಂದೆಂದು.
ಜ್ಯೋತಿ ಎಂಬ ಸುಂದರ ಸಾಮಾಜಿಕ ನಾಟಕ. ಈ ನಾಟಕದ ಸಂಕ್ಷಿಪ್ತವಾದ ಪಾತ್ರ ಪರಿಚಯ ಈ ರೀತಿ ಇದೆ. ಪಾತ್ರ ಪರಿಚಯ ಮುಗಿದ ತಕ್ಷಣ ಕಲಾಭಿಮಾನಿ ಅಪ್ಪ, ಮಾವನವರು ನನಗೆ ಕೊಟ್ಟ 1 ಲಕ್ಷ ರೂಪಾಯಿ ಹಣ ವರದಕ್ಷಿಣೆಯನ್ನು ಈಗಲೇ ಕೊಟ್ಟು ಬಿಡಿ. ಇನ್ನು ಇವರ ಸಹೋದರ ಪಾತ್ರ ರುದ್ರೇಶನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಶ್ರೀ ಈರಪ್ಪಣ್ಣ ಕಲ್ಯಾಣಿ. ಜಗದೀಶ, ದೇವರ ದೇವ ಬಂದು ಕೇಳಿದರು ಕೇಳದ ಈ ರುದ್ರೇಶ ಮನದಿಯ ಮಾತಿಗೆ ಮನಸ್ಸೋತು ಸುಮ್ಮನೆ ಬಿಡುತ್ತಾನೆಂದು ತಿಳಿದಿರುವೇನೋ ಮಂಗೆ. ಇಂದು ನಿನ್ನ ಚರ್ಮ ಸುಳಿದು 10 ಕಾಯಿಗಳ ಬಗ್ಗೆ ಹೋರಾಡುತ್ತೇನೆ ಮಗನೇ. ಇನ್ನು ಮಹೇಶನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ರವಿ ಆಸುಂಬಿ. ನಾನು ಜಗದೀಶ, ನಿನ್ನ ಪುಣ್ಯದಿಂದ ಕಣ್ಣಿನ ಡಾಕ್ಟರ್ನಾಗಿ ಕಾರ್ಯದಲ್ಲಿ ಮೆರೆಯುತ್ತಿರುವ ನೆಚ್ಚಿನ ಸ್ನೇಹಿತ ಮಹೇಶನಪ್ಪ. ಇನ್ನು ಖಳನಾಯಕ ಉದ್ದೇಶನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಮಂಜುನಾಥ್ ಹರ್ತೆ. ಯಾವ ಕಷ್ಟ ತೊಂದರೆಗಳಿಲ್ಲದೆ ನನ್ನ ಕಾರ್ಯ ಸುಲಭವಾಗಿ ಕೈಗೂಡಿ ಇನ್ನು ಬೇಗ ನಮ್ಮೂರಿಗೆ ಹೋಗಿ ಈ ವಿಷಯ ರಾಜ್ಯಕ್ಕೆ ತಿಳಿಸಿ ಬಹುದಿನಗಳಿಂದ ತಾಯ ತೋಳ್ಮೆಯಿಂದ ರಾಜಾಶ್ರೀಯ ದೇಶದ ಕಟ್ಟ ತಪ್ಪಿ ನೀಡಲೇ. ಇನ್ನು ರಾಮಲಿಂಗನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಆತ್ಮೀಯ ಸಹೋದರ ಬಸವರಾಜ್ ತಳವಾರ್. ಮೊದಲು ನಿನ್ನ ಹೊಟ್ಟೆ ನೀನು ತುಂಬಿಸಿಕೋ. ಇವನಪ್ಪನ ಕರೆದುಕೊಂಡು ಹೋಗಿ ಆಳಬಾಯಿ ಬೀಳಬೇಡ. ಇನ್ನು ಇವರ ಬೀಗರು ಪ್ರಭುಲಿಂಗನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಗುಂಡಪ್ಪ ಯಳವತ್ತೆ. ಅವಿವೇಕದ ಮಾತುಗಳಾಡಿ 50 ಹೆಣ್ಣು ಕಣ್ಣೀರು ಹಾಕುವಂತೆ ಮಾಡಬೇಡ. ಮನೆಯದಾಗಿ ಮದುವೆಯಾಗು, ಬೇಡವಾದರೆ ಬಿಟ್ಟು ಬಿಡು. ಇನ್ನು ಹಾಸ್ಯ ಚಕ್ರವರ್ತಿ ಕಾಡೇಶಿಯ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಪಕ್ಕರೇಶ್ ಯಳವತ್ತೆ. ಕಾಳೆ, ನಿನ್ನ ಕೂಡ ಬಾಳೆ ಮಾಡಿ ನಿನ್ನ ಕೈಯಾಗ ಬ್ಯಾಳಿ ಬರ್ತಿಲ್ಲ ಅಂದ್ರ ನಾ ಯಾಕೆ ಅನ್ಸಲ್ಬೇಕಲೇ ಕಾಳೆ. ಈ ಕಾಡನ ಮಾವ ಮುರುಗೇಶಿಯ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಋಷಭ್ ವಂಬನವ. ಓಣೆ
ಅದಾಳೆ ಅಂತೇಳಿ ಗಂಟು ಬೆದ್ದು ಬಿಟ್ಟವ. ಇನ್ನು ರಾಣಿಯ ಪಾತ್ರದಲ್ಲಿ ಮಗು, ರಾಣಿಯ ಪಾತ್ರದಲ್ಲಿ ಕುಮಾರಿ ಅಕ್ಷತಾ ತಳವಾರ್. ಇನ್ನು ಒಬ್ಬನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಶಿವರಾಜ್ ಯಳವಟ್ಟಿ. ಲೋಚ ಇಷ್ಟು ದಿನ ಇದೆ ಎತ್ತರ ಮುದ್ದು ಮಗಳು ಕುಣಿತಿದ್ಲ, ಜನ ಹಣ ಕೊಡ್ತಿದ್ರ. ಈಗ ನೀನ್ ಗಡ್ಡ ಬೀಜ ಬಿಟ್ಟು ಆಡಿ ಹಣ ಕೊಡ್ತಾರೆ ಅನ್ನೋನ್ಲೇ ಜಗದೀಶ. ಇನ್ನು ಇಬ್ಬನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಆಕಾಶ್ ಯಳವಟ್ಟಿ. ಇನ್ನು ಆ ಸತ್ತ ಹರಿಶ್ಚಂದ್ರನ ಕಾಪಾಡಲು ಅವನಿಗೆ ನೀಚಗೊಳ್ಳಲು ಕಾವಲುಗಾರ ಹೇಗಿದ್ದಾನೆ, ಕಾವಲುಗಾರನ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಮಹಂತೇಶ್ ಮುಳುಗೋಡ್. ಹಣವಿಲ್ಲದೆ ಹಣವನ್ನು ಸುಡು ಹಾಕು ನನಗೆಲ್ಲ ಸ್ವಾಮಿ. ಇನ್ನು ಪೋಸ್ಟ್ಮ್ಯಾನ್ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಶರಣಪ್ಪ ಯಳವಟ್ಟಿ. ಮೇಡಮ್, ನಿಮ್ಗೆ ತಗೊಳ್ಳಿ ಇದೊಂದು ಪತ್ರ. ಈಗ ಕನ್ನಡ ನಾಡಿನ ಜೀವನದಿ ಎಂಬ ಒಂದು ಸಾಂಗ್ಸ್ನೊಂದಿಗೆ ಈ ಸತಿ ಸಂಸಾರದ ಜ್ಯೋತಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರಾರಂಭವಾಗುವುದು. ದಯವಿಟ್ಟು ಕಲಾವಿದರಿಗೆ ತಾವು ಅವಕಾಶ ಮಾಡಿಕೊಡ್ಬೇಕು. ಇದು ನಿಮ್ಮೂರು, ಹೆಚ್ಚಿಗೆ ಏನು ಹೇಳಲು ಬಯಸುವುದಿಲ್ಲ.